ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿ.ವಿ. ನಾಗೇಶ್ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಈಗ ತಾಯಿ ಉಲ್ಟಾ ಹೊಡೆದಿದ್ದಾರೆ. ಪ್ರತಿಕೂಲ ಸಾಕ್ಷಿಯಾಗಿ ರತ್ನಪ್ರಭಾರನ್ನ ಪರಿಗಣಿಸಲಿಕ್ಕೆ ಅರ್ಜಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಿ.ವಿ. ನಾಗೇಶ್ ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ತಾಯಿ ಉಲ್ಟಾ. ಪ್ರತಿಕೂಲ ಸಾಕ್ಷಿಯಾಗಿ ರತ್ನಪ್ರಭಾರನ್ನ ಪರಿಗಣಿಸಲಿಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ರತ್ನಪ್ರಭಾ ರೇಣುಕಾಸ್ವಾಮಿಯ ತಾಯಿ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ ಎಸ್ಪಿಪಿ ಈಗ ಅರ್ಜಿ. ಇವತ್ತು ಅರ್ಜಿ ವಿಚಾರಣೆಯನ್ನು 57ನೇ CCH ಕೋರ್ಟ್ ನಡೆಸುತ್ತೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಈ ಕೇಸಿನ ಒಂದೊಂದೇ ಮಜಲುಗಳು ಈಗ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಟ್ರಯಲ್ ಶುರುವಾಗಿದೆ, ಮತ್ತೊಂದು ಕಡೆ ಈಗ ಈ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸುವಂತೆ ಕೋರಿ SPP ಈಗ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು 57ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತದೆ. ಇದಕ್ಕೆ ದರ್ಶನ್ ಆರೋಪಿಗಳ ಪರ ವಕೀಲರಿಂದ ಒಂದು ಕಡೆ ಈಗ ಆಕ್ಷೇಪ ಕೂಡ ಈಗ ಸಲ್ಲಿಕೆ ಆಗ್ತಾ ಇದೆ. ಒಂದು ಕಡೆ ಮಗನನ್ನು ಕಳ್ಕೊಂಡಿರುವಂತಹ ರೋಷ, ವೇಷ, ಆಕ್ರಂದನ, ನೋವು, ಸಂಕಟವನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಹೆತ್ತವರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ಈ ಸಾಕ್ಷ್ಯ ಹೇಳುವಂಥ ಸಂದರ್ಭದಲ್ಲಿ ಬಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ಟ್ರಯಲ್ ಈಗ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ಈಗ ಒದಗಿಸಿದ್ದಾರೆ. ಮತ್ತೊಂದು ಕಡೆ ಈಗ ಸಿ.ವಿ. ನಾಗೇಶ್ ಎಂಟ್ರಿ ಆಗಿದ್ದಾರೆ ಈ ಕೇಸಿಗೆ. ಮತ್ತು ಇಂದು ಅರ್ಜಿ ವಿಚಾರಣೆಯನ್ನು 57ನೇ CCH ಕೋರ್ಟ್ ನಡೆಸುತ್ತೆ. ಇದಕ್ಕೆ ದರ್ಶನ್ ಆರೋಪಿಗಳ ಪರ ಇರುವಂಥ ವಕೀಲರು ಕೂಡ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಬೇರೆ ಬೇರೆ ಮಜಲನ್ನು ಪಡ್ಕೊಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮತ್ತೊಂದು ಕಡೆ ಈಗ ಇದೇನೀಗ ಉಲ್ಟಾ ಹೊಡೆಯುವಂಥದ್ದು, ಆಕ್ಷೇಪವನ್ನು ವ್ಯಕ್ತಪಡಿಸುವಂಥದ್ದು ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನಿದೆ ಡೀಟೇಲ್ಸ್? ಸಚಿನ್, ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ನ್ಯಾಯಾಲಯದಲ್ಲಿ ಕೂಡ ಟ್ರಯಲ್ ಆರಂಭವಾಗಿದ್ದು, ಮನೆ ಊಟಕ್ಕೆ ಕೋರಿ ಅರ್ಜಿಯನ್ನು ಹಾಕಿದ್ರು. ಅದನ್ನ ಪರಿಗಣಿಸಿ ಇನ್ನು ನ್ಯಾಯಾಲಯದಲ್ಲಿ ಕೂಡ ಪವಿತ್ರ ಗೌಡ ಅವರಿಗೆ ಮನೆ ಊಟವನ್ನು ಕೊಡಬೇಕು ಅಂತ ಹೇಳಿ ಕೂಡ ಕೊಟ್ಟಿದ್ದು. ಆದ್ರೆ ನ್ಯಾಯಾಲಯದ ಒಂದು ಪ್ರತಿ ಕೂಡ ಜೈಲು ಅಧಿಕಾರಿಗಳಿಗೆ ಸಿಕ್ಕಿ ನಂತರ ಅದನ್ನ ಪ್ರೊವೈಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರೆ, ಆದ್ರೆ ಅದಕ್ಕೆ ಹಿನ್ನಡೆ ಆಗಿರುವಂತದ್ದು. ಯಾಕಂದ್ರೆ ಅಲ್ಲಿರುವಂತಹ ಜೈಲಿನಲ್ಲಿ ಸಾವಿರಾರು ಜನ ಏನು ಕೈದಿಗಳಿದ್ದಾರೆ ಮತ್ತೆ ಆರೋಪಿಗಳಿದ್ದಾರೆ, ಎಲ್ರಿಗೂ ಕೂಡ ಜೈಲು ಊಟವನ್ನ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಅವರಿಗೂ ಅದೇ ರೀತಿಯಾದಂತಹ ಅವ್ರನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಅವ್ರನ್ನ ಸ್ಪೆಷಲ್ ಆಗಿ ನೋಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಕೂಡ SPP ಅವರು ಒಂದು ವಾದವನ್ನ ಮಾಡಿದ್ರು. ಸದ್ಯ ಅವರ ತಾಯಿ ರತ್ನಪ್ರಭಾ ಅವರು ಕೂಡ ಒಂದು ವಿಚಾರಣೆಯ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದು, ಅದು ಪ್ರತಿಕೂಲವಾಗಿ ಪರಿಗಣಿಸಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ್ರು. ಆದ್ರೆ ಅವ್ರು ಕೊಟ್ಟ ಹೇಳಿಕೆ ಆಧಾರದ ಮೇಲೆ ಅದನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾತಾಡೋದಕ್ಕೆ ಕಾಲಾವಕಾಶವನ್ನು ಕೊಡಬೇಕಂತ ಹೇಳಿ ಕೂಡ SPP ಅವರು ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಕೂಡ ಆರಂಭವಾಗುವಂತ ಸಾಧ್ಯತೆಗಳಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.